ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ MRW, VRW, URW ಗೌರವಧನ ಕಾರ್ಯಕರ್ತರ ಏನು ಕನಿಷ್ಠ ವೇತನದ ಫೈಲ್ ಸಿದ್ಧಗೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೇಟಿ ಮತ್ತು ಫಕೀರಗೌಡ ಪಾಟೀಲ್ ಅವರು ಮಾತನಾಡಿದ್ದಾರೆ. ಸನ್ಮಾನ್ಯ ಉಪನಿರ್ದೇಶಕರು, ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳಿಗೆ ಈ ಮೂಲಕ ತಮ್ಮೆಲ್ಲರ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅವರು ಸರ್ಕಾರಕ್ಕೆ ಈ ಒಂದು ಕಡತವನ್ನು ರವಾನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಲಾಗಿದೆ. ಈ ಕುರಿತು ಸ್ಪಷ್ಟನೆ ನೀಡಿದ್ದಾರೆ ಮೇಟಿ ಅವರು. ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ದಿವಸ ಈ ವಿಡಿಯೋ ಮಾಡುವ ಮೂಲಕ ತಮ್ಮೆಲ್ಲರ ಗಮನಕ್ಕೆ ತರಬಯಸುವುದೇನೆಂದರೆ, ಇವತ್ತಿನ ದಿವಸ ನವಕರ್ನಾಟಕ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಅಂಬಾಜಿ ಮೇಟಿ ಮತ್ತು ಸಂಘದ ರಾಜ್ಯಾಧ್ಯಕ್ಷರಾದಂಥ ಫಕೀರಗೌಡ ಪಾಟೀಲ್ ಅವರು ಇಬ್ಬರೂ ಕೂಡಿಕೊಂಡು ಬೆಂಗಳೂರಿನ ಕೇಂದ್ರ ಕಚೇರಿಗೆ ಹೋಗಿ ಮಾನ್ಯ ನಿರ್ದೇಶಕರು ಹಾಗೂ ಮಾನ್ಯ ಜಂಟಿ ನಿರ್ದೇಶಕರು ಇಬ್ಬರನ್ನು ಕೂಡ ಭೇಟಿಯಾಗಿ ನಮ್ಮೆಲ್ಲರ ಬಹುದಿನಗಳ ಬೇಡಿಕೆಯಾದಂಥ ಕನಿಷ್ಠ ವೇತನ ಕುರಿತು ಸವಿಸ್ತರವಾಗಿ ಚರ್ಚೆ ಮಾಡ್ತೀವಿ. ಮತ್ತು ಮಾನ್ಯ ನಿರ್ದೇಶಕರು ಕೂಡ ಹಲವು ಸಲಹೆಯನ್ನು ನೀಡಿದ್ದರು. ಈ ಮೂಲಕ ರಾಜ್ಯದ ಕಾರ್ಯಕರ್ತರು ಸ್ಪಷ್ಟಪಡಿಸುವುದೇನೆಂದರೆ, ಈಗಾಗಲೇ ತಮ್ಮ ಕೆಲವು ದಿನಗಳ ಹಿಂದೆ ನಿರಂತರವಾಗಿ ವಾಟ್ಸಪ್ ಮತ್ತು ಗ್ರೂಪ್ಗಳಲ್ಲಿ ಕನಿಷ್ಠ ವೇತನ ಫೈಲ್ ಕಡತ ಸರ್ಕಾರಕ್ಕೆ ಹೋಗಿಲ್ಲ, ಸಿದ್ಧಪಡಿಸಿಲ್ಲ, ಸುಳ್ಳು ಸುದ್ದಿ ಹರಡಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿತ್ತು. ಈ ಮೂಲಕ ನಾವು ಸ್ಪಷ್ಟನೆ ಕೊಡುವುದೇನೆಂದರೆ, ಈಗಾಗಲೇ ಸರ್ಕಾರಕ್ಕೆ ತಮ್ಮ ಬಹುದಿನದ ಬೇಡಿಕೆಯಾದಂಥ ಕನಿಷ್ಠ ವೇತನ ಫೈಲ್ ಕಡತ ಸರ್ಕಾರಕ್ಕೆ ಹೋಗಿದೆ. ಈ ಕುರಿತು ಸ್ಪಷ್ಟವಾಗಿ ತಿಳಿದುಕೊಂಡು ತಮಗೆ ಮಾಹಿತಿ ಕೊಡ್ತಾಯಿದ್ದೀವಿ. ಇಲ್ಲಿವರೆಗೂ ಒಂದು ಹಂತದ ಹೋರಾಟ ಮುಗಿದೋಗಿದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಮಾಡಿದಂಥ ಹೋರಾಟ, ಆ ಹೋರಾಟದಲ್ಲಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಮಾಡಬೇಕು ಅಂತೇಳಿ ಒತ್ತಡ ಮಾಡಿದ್ದೀವಿ. ಅದರಂತೆ ಇಲಾಖೆಯ ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮುತುವರ್ಜಿ ವಹಿಸಿ, ಅದೇ ರೀತಿ ನಮ್ಮ ಇಲಾಖೆಯ ನಿರ್ದೇಶಕರು ಅವರು ಕೂಡ ವಿಶೇಷವಾದ ಕಾಳಜಿ ವಹಿಸಿ, ಅವರಲ್ಲಿ ಒಂದು ಮಾತೃ ಹೃದಯ ಇದೆ. ಅವರು ಗೌರವಧನ ಕಾರ್ಯಕರ್ತರ ಪರವಾಗಿ ಇವರಿಗೆ ನಿಮಗೆಲ್ಲ ಕನಿಷ್ಠ ವೇತನ ಆಗಬೇಕು, ಇದು ಸರ್ಕಾರಕ್ಕೂ ಮತ್ತು ನಮ್ಮ ಇಲಾಖೆಗೂ ಒಳ್ಳೆಯದು ಅಂತೇಳಿ ಸಲಹೆಯನ್ನು ನೀಡುವ ಮೂಲಕ ವಿಶೇಷ ಕಾಳಜಿ ವಹಿಸಿ ಈ ಕಡತನ ಈಗಾಗಲೇ ಸರ್ಕಾರಕ್ಕೆ ರವಾನೆ ಆಗಿದೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಭಯಭೀತರಾಗುವ ಅವಶ್ಯಕತೆ ಇಲ್ಲ. ಯಾರ್ದೋ ಮಾತಿಗೆ ಕಿವಿ ಕೊಟ್ಟು ಗೊಂದಲ ಮಾಡ್ಕೋಬೇಡ್ರಿ. ದಯವಿಟ್ಟು ಯಾರೂ ಕೂಡ ವಾಟ್ಸಪ್, ಫೇಸ್ಬುಕ್ನಲ್ಲಿ, ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ, ಗ್ರೂಪ್ಗಳಲ್ಲಿ ಈ ವಿಷಯ ಕುರಿತು ಚರ್ಚೆ ಮಾಡಬೇಡ್ರಿ. ಅನಾವಶ್ಯಕ ಚರ್ಚೆ ಮಾಡೋದ್ರಿಂದ ನಮ್ಮ ಆಗು ಹೋಗುಗಳ ಕೆಲಸಕ್ಕೆ ಹೊಡೆತ ಬೀಳುತ್ತೆ. ಈಗೂ ಕೂಡ ನಾವು ಈ ವಿಡಿಯೋ ಮೂಲಕ ಕನಿಷ್ಠ ವೇತನ ಫೈಲ್ ಹೋಗಿದೆ ಅಂತೇಳಿ ತಮಗೆ ಹೇಳಬೇಕಾದ್ರೂ ನಮಗೆ ಆಸಕ್ತಿ ಇಲ್ಲ. ಯಾಕಂದರೆ ನಾವು ಹೇಳಿದ ತಕ್ಷಣ ಸಾವಿರಾರು ರೀತಿ ಚರ್ಚೆ ಮಾಡ್ತೀರಿ, ಸಾವಿರಾರು ರೀತಿ ನೂರಾರು ಕರೆಗಳು ಇಲಾಖೆ ಅಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಮಾಡ್ತಾಯಿರ್ತೀರಿ. ಇದರಿಂದ ಏನೂ ಫಾಯ್ದೆ ಇಲ್ಲ. ಗೊಂದಲ ಮಾಡಿಕೊಂಡು ಇವ್ರದ್ದೇನು ಕಿರಿಕಿರಿ ಅಂತೇಳಿ ನಾವು ಆಗೋ ಕೆಲಸ ಕೂಡ ಹಾಳಾಗೋಂಥ ಸಂದರ್ಭ ಇರ್ತವೆ. ಅದಕ್ಕೆ ತಾವೇನು ನಮಗೆ ಬ್ಲೇಮ್ ಮಾಡ್ತಾಯಿದ್ದೀರಿ, ಕೆಲವೊಂದು ನಿಮ್ಮ ಹಿತ ಬಯಸದೇ ಇರೋಂಥ ಕಾರ್ಯಕರ್ತರು, ಮುಖಂಡರುಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿರೋದು. ಅದಕ್ಕಾಗಿ ನಾವು ಸ್ಪಷ್ಟನೆ ಕೊಡಬೇಕಾಗಿತ್ತು. ಇದು ಅನಿವಾರ್ಯ ಅದ. ಇದಕ್ಕೆ ಇಲ್ಲಿಗೆ ಕ್ಲೋಸ್ ಮಾಡಿಬಿಡಿ. ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳು, ಸಚಿವರು ಮತ್ತು ನವ ಕರ್ನಾಟಕ ಸಂಘಟನೆ ನಿಮ್ಮ ಪರವಾಗಿ ಕೆಲಸ ಮಾಡ್ತಾಯಿದೆ. ನಿಮಗಾಗಿ ನಿಮ್ಮ ಏನು ಕಡತ ಹೋಗಿದೆ ಅದು ಏನು ಮಾಡಬೇಕು, ಎಲ್ಲಿ ಯಾರಿಗೆ ಭೇಟಿ ಆಗಬೇಕು, ಹೇಗೆ ಭೇಟಿ ಆಗಬೇಕು, ಅದನ್ನೆಲ್ಲ ವ್ಯವಸ್ಥೆ ಮಾಡಿ ನಾವು ಭೇಟಿಯಾಗಿ ಅದೊಂದು ಹಂತಕ್ಕೆ ತರೋಂಥ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ಎರಡನೇ ಮಾತಿಲ್ಲ. ನೀವು ದಯವಿಟ್ಟು ನೀವು ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡೋದನ್ನು ಕೈ ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳ ಮಾಡಿರಿ. ಇಲಾಖೆಗೂ ಮತ್ತು ಸಂಘದ ಮುಖಂಡರು ಕೂಡ ಹೆಸರು ಬರ್ತದೆ. ಅನೇಕ ಜನರು ಕೆಲಸನೇ ಮಾಡಲ್ಲ, ಸುಮ್ಮನೆ ಗ್ರೂಪಲ್ಲಿ ಚರ್ಚೆ ಮಾಡ್ಲಿಕ್ಕೆ ಮುಂದಿದ್ದಾರೆ, ಹಾಜರಾತಿ ಮಾಡ್ತಾಯಿಲ್ಲ ಅಂತ ಅನೇಕ ಇಲಾಖೆ ಮಟ್ಟದಲ್ಲಿ ಚರ್ಚೆ ಆಗ್ತಿರೋವಂಥ ವಿಷಯ ತಮ್ಮ ಗಮನಕ್ಕೆ ತರ್ತಾಯಿದೆ.
ನಾವು ಕನಿಷ್ಠ ವೇತನ ಕೇಳ್ತಾ ಇದ್ದೀವಿ, ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ಕೆಲವೇ 20% ಜನರಲ್ಲಿಂದ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಇದರಿಂದ ಗೌರವಧನ ಕಾರ್ಯಕರ್ತರು ಎಲ್ಲರಿಗೂ ಕೆಟ್ಟ ಹೆಸರು ಬರ್ತಾಯಿದೆ. ಮಾಡ್ತಕ್ಕಂಥ ಕೆಲಸ ನಾವು ಶ್ರದ್ಧೆಯಿಂದ ನಿಯತ್ತಾಗಿ ಸರ್ಕಾರ ಕೊಡ್ತಕ್ಕಂಥ ಗೌರವಧನಕ್ಕೆ ತಕ್ಕಂತೆ ಕೆಲಸ ಮಾಡಿ, ಇನ್ನು ಬರ್ತಕ್ಕಂಥ ಫೆಬ್ರವರಿ 14ಗೆ ಬಜೆಟ್ ಮಂಡನೆ ಇದೆ. ಆ ಬಜೆಟ್ ಮಂಡನೆ ಒಳಗಾಗಿ ನಾವು ಅದನ್ನು ಪ್ರಯತ್ನ ಮಾಡ್ತೀವಿ. ನೀವು ಕೂಡ ಶ್ರದ್ಧೆಯಿಂದ ನಿಯತ್ತಾಗಿ ಕೆಲಸ ಮಾಡಿ, ನಾವು ಇರೋ 20 ದಿನ ಸಮಯದ ಅದರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಎಲ್ಲರೂ ಬೆಳಗ್ಗೆ ಸಾಯಂಕಾಲ ತಮ್ಮ ಕೊಟ್ಟು ಕೆಲಸ ಇಲಾಖೆ ವಹಿಸಿರುವಂಥ ಜವಾಬ್ದಾರಿ ನಿಯತ್ತಾಗಿ ಕೆಲಸ ಮಾಡಿ, ಇಲಾಖೆಗೂ ಮತ್ತು ತಮಗೂ ಮತ್ತು ನಮ್ಮ ಸಂಘಕ್ಕೂ ಕೀರ್ತಿ ಬರೋಂಥ ಕೆಲಸ ಮಾಡ್ಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರ ಗಮನ ತರಲಿಕ್ಕೆ ವಿನಂತಿನೂ ಮಾಡ್ತೀನಿ ಮತ್ತು ವಿಷಯ ತಮ್ಮ ಗಮನಕ್ಕೂ ತರಕ್ಕೆ ವ್ಯವಸ್ಥೆ ಮಾಡ್ತೀನಿ. ಇಷ್ಟೆಲ್ಲ ಹೇಳಿದರೂ ಕೂಡ ತಾವು ವಾಟ್ಸಪ್ ಮತ್ತು ಗ್ರೂಪ್ಗಳಲ್ಲಿ ಚರ್ಚೆ ಮಾಡೋದನ್ನು ಬಿಡೋದಿಲ್ಲ ಅಂತ ನಮಗೆ ಖಾತ್ರಿ ಇದೆ. ಯಾಕಂದರೆ ಅದು ಹುಟ್ಟುಗುಣ ಅದ. ಸುಮ್ಮನೆ ಚರ್ಚೆ ಮಾಡೋದ್ರಲ್ಲೇ ಸಮಯ ಕಾಲಹರಣ ಮಾಡ್ತೀರಿ, ಅದರಿಂದ ಯಾವುದೂ ಉಪಯೋಗ ಇಲ್ಲ. ಹಾಗಂತ ಕೆಲಸಕ್ಕೆ ಹಾಳು ಮಾಡ್ಕೋತೀರಿ. ಅದಕ್ಕೆ ದಯವಿಟ್ಟು ನವ ಕರ್ನಾಟಕ ಸಂಘಟನೆ ಮತ್ತು ಇನ್ನಿತರ ಯಾವ ಗ್ರೂಪ್ಗಳು ಮಾಡ್ಕೊಂಡಿದ್ದೀರಿ, ದಯವಿಟ್ಟು ಗ್ರೂಪ್ ಅಡ್ಮಿನ್ಗಳಲ್ಲಿ ವಿನಂತಿ ಮಾಡ್ತೀನಿ. ಎಲ್ಲ ಗ್ರೂಪ್ಗಳು ಓನ್ಲಿ ಅಡ್ಮಿನರ್ ಮಾಡಿರಿ, ಇಲ್ಲಾಂದರೆ ಎಲ್ಲ ಗ್ರೂಪ್ಗಳನ್ನು ತಾತ್ಕಾಲಿಕವಾಗಿ ರಿಮೂವ್ ಮಾಡಿಬಿಡ್ರಿ. ಇದರಿಂದ ನಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಧಕ್ಕೆ ಆಗಲ್ಲ. ಕಾರ್ಯಕರ್ತರ ನೀವು ಯಾರ್ದು ವಿಷಯ ಯಾರೋ ಟೀಕೆ ಮಾಡಿದ್ರು, ಟಿಪ್ಪಣಿ ಮಾಡಿದ್ರು, ಏನೋ ಹೇಳಿದ್ರಂತೇಳಿ ಅವ್ರದ್ದು ಯಾರ್ದು ಮಾತನ್ನು ಕಿವಿಗೆ ಹಾಕೋಬೇಡ್ರಿ. ಎಲ್ಲ ಸಂಘದವರು ಮಾಡೋದು ಕೆಲಸ ಅವರು ನಿಮ್ಮ ಹಿತಾಸಕ್ತಿಗಾಗಿ ಮಾಡ್ತಾಯಿದ್ದಾರೆ. ನಾವು ಕೂಡ ಮಾಡ್ತಾಯಿರೋದು ನಿಮ್ಮ ಒಳ್ಳೆಯದಾಗಿ. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಪರ ವಿರೋಧಗಳ ಚರ್ಚೆ ಮಾಡೋದ್ರಿಂದ ಯಾವುದೂ ಉಪಯೋಗ ಇಲ್ಲ. ನಾವು ಮಾಡ್ತಕ್ಕಂಥ ಕೆಲಸದ ಕಡೆ ಗಮನ ಕೊಡ್ರಿ. ನಾವು ಏನು ಪಡಿಬೇಕಾಗಿದೆ, ನಮ್ಮದೇನು ಬೇಡಿಕೆ ಇದೆ ಅದರ ಕಡೆ ನಾವು ನಿಮ್ಮ ಮುಖಂಡರು ಮತ್ತು ಇಲಾಖೆ ಸಚಿವರ ಮೇಲೆ ಬಿಟ್ಟು ನೀವು ಹಾಯಾಗಿ ಕೆಲಸ ಮಾಡಿರಿ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಂಬಾಜಿ ಪಿ ಮೇಟಿ.